ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು NR ಪ್ರಾಪರ್ಟಿ. ಇವತ್ತು ನಾನು ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ವೆಸ್ಟ್ ಫೇಸಿಂಗ್ 30 ಫೀಟ್ ರೋಡ್ ಬರುತ್ತೆ, ನಾರ್ತ್ ಫೇಸಿಂಗ್ 40 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿನ ನೋಡ್ಬೋದು. ಎರಡು ಸೈಡು ಫ್ರಂಟ್ ಎಲಿವೇಶನ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ ಒಂದು 3ಪ್ಲೆಕ್ಸ್ ಮನೆ ಮತ್ತು ಒಂದು 1 BHK ಮನೆ ಬರುತ್ತೆ. ಟೋಟಲಾಗಿ 2 ಮನೆ ಬರುತ್ತೆ. ಫ್ರಂಟಲ್ಲಿ CCTV ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಕ್ಯಾಮ್ರಾ ಫೇಸಿಂಗ್ ಬರುತ್ತೆ. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅನ್ನೋದು ನಾವು ಮನೆ ಒಳಗಡೆನೇ ನೋಡ್ಬೋದು, ಆಮೇಲೆ ನಾವು ಆಕ್ಸಿಸ್ ಕೊಡ್ಬೋದು. ಆ ಥರ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇನ್ ಗೇಟ್ನು ನೀಟಾಗಿ ಸೇಫ್ಟಿಗೆಲ್ಲ ಏನು ಬೇಕೋ ಅದು ಕೊಟ್ಟಿದ್ದಾರೆ. ನಾವು ಪ್ರಾಪರ್ಟಿ ಒಳಗೆ ಎಂಟ್ರಿ ಆಗ್ತಿದೆ. ಇನ್ನೊಂದು CCTV ಸಿಗುತ್ತೆ ನಮಗೆ. $30 by 40 ಡೈಮೆನ್ಷನಲ್ಲಿ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪಾರ್ಕಿಂಗಲ್ಲಿ 1 ಕಾರ್ ಮತ್ತು 2-3 ಟೂ ವೀಲರ್ನ ನಾವು ಪಾರ್ಕ್ ಮಾಡ್ಬೋದು. ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಬರುತ್ತೆ. ಇದೊಂದು ಕಾಮನ್ ಟಾಯ್ಲೆಟ್. ಹಾಲ್. ಇದು ನಾವೇನು ನೋಡ್ತಾ ಇದ್ದೀವಿ, ಇದು 8000 ಕೆಪಾಸಿಟಿ ಸಂಪ್ ಮತ್ತು ಇದು ಬೋರ್ವೆಲ್. ಕಾವೇರಿ ವಾಟರ್ ಫೆಸಿಲಿಟಿ ಕೂಡ ಈ ಪ್ರಾಪರ್ಟಿಯಲ್ಲಿ ಇದೆ. ವೆಂಟಿಲೇಷನ್ಗೂ ಸ್ಪೇಸ್ ಇದೆ. ಇದು ಕಿಚನ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸಿಂಕ್ ಬರುತ್ತೆ. ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಕಿಚನ್ ಪಕ್ಕ ರೂಮ್ ಬರುತ್ತೆ. ಇಲ್ಲಿ ನಾವು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು. ಸ್ಟೋರೇಜ್ಗೂ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಎರಡು ಮನೆಗೂ ಸಪ್ರೇಟಾಗಿ ಮೀಟರ್ ಬೋರ್ಡ್ಸ್ ಕೊಟ್ಟಿದ್ದಾರೆ. ಇವಾಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇದು ಗಣೇಶ ಮೂರ್ತಿದು ಡಿಸೈನ್ ತುಂಬ ಚೆನ್ನಾಗಿದೆ. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಕಂಪ್ಲೀಟ್ ಟೀಕ್ವುಡಲ್ಲಿ ಮಾಡಿದ್ದಾರೆ. ಲಿಫ್ಟ್ ಇದೆ. ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ UPS ಕನೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ನಾನು ಲಿವಿಂಗ್ ಹಾಲಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಸ್ಪೇಷಿಯಸ್ ಆಗಿ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇಂಟೀರಿಯರ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ವೆಂಟಿಲೇಷನ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಇದು TV ಯೂನಿಟ್. ಲಿವಿಂಗ್ ಹಾಲ್ಗೆ ಆಪೋಸಿಟಾಗಿ ಕಿಚನ್ ಡೈನಿಂಗ್ ಹಾಲ್ ಬರುತ್ತೆ. ಇವಾಗ ನಾನು ಕಿಚನಲ್ಲಿದ್ದೀನಿ. ಕಿಚನ್ನಿಗೆ ಬಂದರೆ ಒಂದು ಫ್ಯಾಂಟಸಿ ವರ್ಲ್ಡಿಗೆ ಬಂದಿರೋ ಥರ ಫೀಲ್ ಆಗ್ತಾಯಿದೆ, ಯಾಕಂದರೆ ಇಲ್ಲಿ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿದೆ. ಇದು ಮೈಕ್ರೋ ಅವನ್ಗೆ ಕೊಟ್ಟಿರೋ ಸ್ಪೇಸ್.
ಹಾಟ್ ವಾಟರ್ಗೆ ಗೀಸರ್ ಇದೆ ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಚಿಮ್ನಿ ಇದೆ. ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಬರುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ನಾವು ಈ ಥರ ಇದನ್ನ ಯೂಸ್ ಮಾಡ್ಬೋದು. ಇನ್ನು ಮೇಲ್ಗಡೆ ಎಲ್ಲ ಸ್ಟೋರೇಜ್ಗೆ ನೀಟಾಗಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಶಟರ್ ಥರ ಪ್ರಾವಿಷನ್ ಮಾಡಿದ್ದಾರೆ, ನಮ್ಗೆ ಏನೇನು ಬೇಕೋ ಅದನ್ನ ನಾವು ಸ್ಟೋರ್ ಮಾಡ್ಬೋದು. ಇದು ಕೂಡ ಯುಟಿಲಿಟಿ ಸ್ಪೇಸ್. ಇದು ಫ್ರಿಡ್ಜ್ ಯೂನಿಟ್. ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಮಿರರು ಇದೆ. ಇದು ಡೈನಿಂಗ್ ಹಾಲಲ್ಲಿರೋ ಚಿಕ್ಕು ಸ್ಯಾಂಡಿಯರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಿಚನ್ ಯುಟಿಲಿಟಿ. ಸಿಂಕ್ ಇದೆ, ವಾಷಿಂಗ್ ಮಿಷಿನ್ಗೂ ಪ್ರಾವಿಷನ್ ಇದೆ, ಸೇಫ್ಟಿಗೆ ಗ್ರಿಲ್ ಹಾಕಿದ್ದಾರೆ. ಇದು ದೇವ್ರ ಮನೆ ಡಿಸೈನ್ ಕೂಡ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ನಾವು ಒಳಗಡೆ ಕೂತ್ಕೊಂಡೇ ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಲಿವಿಂಗ್ ಏರಿಯಾ, ಕಿಚನ್, ಡೈನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ನಾವು ಸ್ಟೇರ್ ಕೇಸ್ ಹತ್ತವಾಗ ಟಫ್ ಆ್ಯಂಡ್ ಗ್ಲಾಸಸ್ನ ನೋಡ್ಬೋದು, ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಇದು ಸೆಕೆಂಡ್ ಫ್ಲೋರಲ್ಲಿರೋ ಲಿಫ್ಟ್. 2 ಸೈಡು ಮಾಸ್ಟರ್ ಬೆಡ್ರೂಮ್ಸ್ ಬರುತ್ತೆ. ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಬೋದು. ಇನ್ಬಿಲ್ಟ್ ಬೆಡ್ಸ್ ಕೊಟ್ಟಿದ್ದಾರೆ. ಇದು ಟಿವಿ ಯೂನಿಟ್. ರೂಮಲ್ಲಿರೋ POP ಡಿಸೈನ್ ಲೈಟಿಂಗು ಚೆನ್ನಾಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಮಿರರ್ ಕೂಡ ಇದೆ. ಟಾಯ್ಲೆಟ್ ಕೂಡ ತುಂಬ ದೊಡ್ಡದಾಗಿದೆ. ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಈ ರೂಮ್ಗೆ ಆಪೋಸಿಟ್ ಇನ್ನೊಂದು ರೂಮ್ ಬರುತ್ತೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್. ಈ ರೂಮು ಕೂಡ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಲೈಟಿಂಗ್ಸ್ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಬೋದು. ಕಬರ್ಡ್ಸು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರು ಇದೆ. ಈ ರೂಮಲ್ಲಿ ಅಟ್ಯಾಚ್ ಬಾಲ್ಕನಿ ಇದೆ. ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮಲ್ಲಿ ಕೂಡ ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಇದೆ. ಈ ಫ್ಲೋರಲ್ಲಿ ಒಂದು ಕಾಮನ್ ಬಾಲ್ಕನಿ ಇದೆ. ಇಲ್ಲೂ ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ, ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ವ, 2 ರೂಮು ತುಂಬ ಚೆನ್ನಾಗಿತ್ತು. ನಾನು ಇವಾಗ 3rd ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ ಕೂಡ ಲಿಫ್ಟ್ ಬರುತ್ತೆ.
ಇದು 3rd ಬೆಡ್ರೂಮ್. ಇದನ್ನ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ಕಿಡ್ಸ್ ರೂಮ್ ಅಂತ ಕೂಡ ಹೇಳ್ಬೋದು. ಇಲ್ಲೂ ಕೂಡ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಆ ಸ್ಯಾಂಡ್ಲಿಯರ್ಸ್ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬೆಡ್ಡಲ್ಲಿ ಕೂಡ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. TV ಯೂನಿಟ್ ಇದೆ. ಡ್ರೆಸ್ಸಿಂಗ್ ಏರಿಯಾ, ಮಿರರ್, ಕಬರ್ಡ್ಸ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಟಾಯ್ಲೆಟ್. ಈ ಟಾಯ್ಲೆಟಲ್ಲಿ ಕೂಡ ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಇದೆ. ಈ ರೂಮ್ನ ಜಿಮ್ ಏರಿಯಾ ಆಗಿ ಇಲ್ಲಾಂದರೆ ಹೋಮ್ ಥಿಯೇಟರ್ ಆಗಿ ನಾವು ಯುಟಿಲೈಸ್ ಮಾಡ್ಬೋದು. ಹೋಮ್ ಥಿಯೇಟರ್ಗೆ ಬೇಕಾಗಿರೋ ಎಲ್ಲ ಪ್ರಾವಿಷನ್ನು ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್. ಈ ಫ್ಲೋರಲ್ಲಿ ಕೂಡ ಬಾಲ್ಕನಿ ಇದೆ. ಈ ಬಾಲ್ಕನಿ ಸ್ವಲ್ಪ ಉದ್ದ ಇದೆ. ಇದನ್ನ ನಾವು ಇಲ್ಲಿ ಗಾರ್ಡನಿಂಗ್ ಕೂಡ ಮಾಡ್ಕೋಬೋದು. ಅಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಬೋದು. ಇಲ್ಲೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ CCTV ಕ್ಯಾಮ್ರಾದು. ನಾವು ಯಾರು ನಮ್ಮ ಮನೆ ಮುಂದೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ಬೋದು. ಇವಾಗ ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ನಾವು ಟೆರೆಸ್ಗೆ ಹೋಗೋವಾಗ ನೀವು ನೋಡ್ಬೋದು, ಈ ಸ್ಯಾಂಡ್ಲಿಯರ್ ತುಂಬ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಲಿಫ್ಟ್ ರೂಮ್. ಇದು ಟೆರೆಸ್. ಇದನ್ನ ನಾವು ಸಿಟ್ಔಟ್ ಆಗಿ ಯುಟಿಲೈಸ್ ಮಾಡ್ಬೋದು. ಇದನ್ನು ವಾಷಿಂಗ್ ಮಿಷಿನ್ ಪಾಯಿಂಟ್. ಇಲ್ಲಿ ಬೇಕಾದ್ರೆ ನಾವು ವಾಷಿಂಗ್ ಮಿಷಿನ್ನ ಪ್ಲೇಸ್ ಮಾಡ್ಬೋದು. ಬಿಸಿಲು ಮಳೆ ಅವಾಯ್ಡ್ ಆಗಲಿ ಅಂತ ಮಂಗಳೂರು ಟೈಲ್ಸಿಂದ ಕವರ್ ಮಾಡಿದ್ದಾರೆ. ಈ ಸ್ಟೆಪ್ಸಿಂದ ನಾವು ಸಿಂಟೆಕ್ಸಿಗೆ ಹೋಗ್ಬೋದು. ಹಾಗೆ ನೀವು ನೋಡ್ಬೋದು, ಈ ಪ್ರಾಪರ್ಟಿಯ ಮುಂದೆ ಪಕ್ಕದಲ್ಲೇ ಪಾರ್ಕ್ ಇರೋದು, ಅದು ತುಂಬ ಚೆನ್ನಾಗಿ ಕಾಣಿಸಿದೆ. ಈ ಪ್ರಾಪರ್ಟಿ ಬಂದು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿದೆ. ಕನಕಪುರ ಮೇನ್ ರೋಡ್ಗೆ ತುಂಬ ನಿಯರೆಸ್ಟ್ ಇದೆ. ಮೆಟ್ರೋ ಸ್ಟೇಷನ್ ನೋಡೋಕೆ ಹೋದರೆ ವಾಜರಹಳ್ಳಿ ತುಂಬ ನಿಯರೆಸ್ಟ್ ಬರುತ್ತೆ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇಲ್ಲದೆ ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.